ನಮಸ್ತೆ ವೀಕ್ಷಕರೇ, ಜಾತಿಕಾ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಇವತ್ತು ಶುಕ್ರವಾರ. ಈ ದಿನದ ವಿಶೇಷತೆ ಹಾಗೂ 12 ರಾಶಿಗಳ ಜೊತೆಗೆ ನೀವು ಕಳಿಸಿರುವ ಸಂದೇಶಗಳಿಗೆ ಪರಿಹಾರವನ್ನು ತಿಳಿಸಿಕೊಡ್ತಾ ಹೋಗ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನು ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಶುಕ್ರವಾರ, ಈ ದಿನದ ವಿಶೇಷತೆ ತಿಳಿಸೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇ ಚಾತ್ಮವಿದಾಂ ಕೃತುಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ. ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು, ನಿಜಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರ್ತಕ್ಕಂಥದ್ದು. ತೃತೀಯ ತಿಥಿ ಶ್ರವಣ ನಕ್ಷತ್ರ. ಈ ದಿವಸ ತೃತೀಯ ತಿಥಿ ಸಂಜೆಗೆ ಚತುರ್ಥಿಯು ಬಂದು ಸಂಕಷ್ಟಹರ ಚೌತಿಯೂ ಇದೆ. ಹೀಗೆ ತೃತೀಯ ದಿವಸ ಚೌತಿ ಬಂದುಬಿಟ್ರೆ ಅದು ತುಂಬ ವಿಶೇಷ, ಗಣಪತಿಗೆ ತುಂಬ ಇಷ್ಟ ಅಂತ ನಂಬಿಕೆ, ವಿಶ್ವಾಸ ಇದೆ. ಕಾರಣ ಏನಪ್ಪ ಅಂದರೆ, ತೃತೀಯ ತಿಥಿ ಇದು ಗೌರಿ ಅಮ್ಮನವರ ತಿಥಿ. ಆ ತಿಥಿಗೆ ಗೌರಿಯೇ ದೇವತೆ. ಹೀಗಾಗಿ ಆ ದಿವಸ ತೃತೀಯ ದಿವಸವೇ ಚೌತಿಯೂ ಸೇರ್ಕೊಂಡ್ಬಿಟ್ರೆ ತಾಯಿ ಮಗ ಒಟ್ಟಿಗೆ ಬಂದ ಹಾಗೆ ಅಂತ. ಅಲ್ಲೂ ಹಾಗೆ ಭಾದ್ರಪದದಲ್ಲಿ ಏನಾದರೂ ತೃತೀಯ ಮೇಲೆ ಚೌತಿ ಬಂದರೆ ಆ ದಿವಸವೇ ಒಂದೇ ದಿವಸ ಇರುತ್ತಲ್ಲ, ಏನು ಸ್ವರ್ಣಗೌರಿ ಹಾಗೂ ವಿನಾಯಕ ಚೌತಿ, ಅದು ತುಂಬ ತುಂಬ ಉತ್ತಮವಾದದ್ದು ಅಂತ. ಅದು ತಾಯಿ ಮಗನ ಬಾಂಧವ್ಯ. ನಮ್ಮ ಗುರುಗಳಾದ ಮಂಜುನಾಥ ಶರ್ಮ ಗುರುಗಳು ಹೇಳ್ತಾ ಇದ್ದರು, ಅದು ಬೀಜವೃಕ್ಷ ನ್ಯಾಯ ಇದ್ದ ಹಾಗೆ. ಒಂದು ಬೀಜದೊಳಗೆ ಹೇಗೆ ಮರ ಹೆಮ್ಮರವಾಗಿ ಬೆಳೆಯುತ್ತೋ ಹಾಗೆ ತಾಯಿಯೊಳಗೆ ಗಣಪತಿ ಹಾಗೆ ಹೆಮ್ಮರವಾಗಿ ಬೆಳೆದಂಥವನು. ಹಾಗಾಗಿ ತಾಯಿ ಮಕ್ಕಳ ವಾತ್ಸಲ್ಯ ಅಲ್ಲಿ ಹೆಚ್ಚಾಗಿರುತ್ತೆ. ಬೀಜವೃಕ್ಷ ನ್ಯಾಯರೋಪಾದಿಯಲ್ಲಿ ಅದು ಇರುತ್ತೆ. ಹೀಗಾಗಿ ಅದು ತುಂಬ ಶ್ರೇಷ್ಠ ಅಂತ. ಹಾಗಾಗಿ ಆ ತೃತೀಯ ಮೇಲೆ ಚೌತಿ ಬಂದುಬಿಟ್ರೆ ಬಹಳ ಒಳ್ಳೆಯದು ಅಂತ ಹಾಗಿದೆ ಈ ದಿವಸ. ಹೀಗಾಗಿ ಈ ದಿವಸ ಗಣಪತಿ ಆರಾಧನೆ ಮಾಡಿದ್ರೆ ಅಮ್ಮನವರ ಕೃಪೆಯೂ ಆಗಿಬಿಡುತ್ತೆ, ಗಣಪತಿ ಉಭಯ ದೇವತೆಗಳ ಕೃಪೆ ಆಗಿಬಿಡುತ್ತೆ. ಒಂದು ದೇವರ ಪೂಜೆ, ಎರಡು ದೇವತೆಗಳ ಅನುಗ್ರಹ ಅಂತ. ನಾವು ಸಾಮಾನ್ಯವಾಗಿ ಶಾಪಿಂಗ್ ಹೋದರೆ ಏನಾಗುತ್ತಲ್ಲಿ, ಒಂದನ್ನು ತಗೊಂಡ್ರೆ ಏನು ಬೈ ಒನ್ ಗೆಟ್ ಟು ಅಂತ ಇರುತ್ತಲ್ಲ, ಆ ರೀತಿಯ ಒಂದು ಫಲವನ್ನು. ಆದರೆ ಅದು ಸಾಮಾನ್ಯ ಲೌಕಿಕವಾದದ್ದು ಬಿಡಿ, ಇದು ಬಹಳ ವಿಶೇಷವಾದದ್ದು. ಮುಖ್ಯವಾಗಿ ಗೌರಿಯಿಂದ ನಮಗೆ ಸಿಗ್ತಕ್ಕಂಥದ್ದು ಸರ್ವಮಂಗಲ್ಯ, ಎಲ್ಲ ಬದುಕೇ ಮಂಗಳಮಯವಾಗಿಬಿಡುತ್ತೆ. ಗಣಪತಿಯಿಂದ ಅಂತೂ ಹಲವು ಬಗೆಯ ಫಲಗಳಿದ್ದಾವೆ. ಅವನು ಆರೋಗ್ಯ ಸಿದ್ಧಿ ಮತ್ತು ವಿದ್ಯಾ ಬುದ್ಧಿ ಇವೆಲ್ಲವನ್ನು ತಂದುಕೊಡ್ತಕ್ಕಂಥ ಮಹಾಶಕ್ತಿ, ಮಹಾಗಣಪತಿ ಅಂತ ಅವನಿಗೆ ಹೆಸರು. ಹೀಗಾಗಿ ದಿವಸ ಸಂಕಷ್ಟಹರ ಚೌತಿ, ತಪ್ಪದೆ ಆ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿ, ಯಾವ ಸಂಕಲ್ಪದಿಂದ ನಾವು ಸಂಕಷ್ಟಹರ ಚೌತಿಯನ್ನು ಆಚರಿಸ್ತೀವೋ ಆ ಸಂಕಲ್ಪ ಈಡೇರುತ್ತೆ. ಎಷ್ಟೋ ಜನಕ್ಕೆ ಆಗಿದೆ ಅದು ಗಣಪತಿಯ ಕೃಪೆ. ಹಾಗೆ ನಾವು ಪ್ರೀತಿಯಿಂದ ಮಾಡಬೇಕು, ತಾದಾತ್ಮ್ಯತೆಯಿಂದ ಮಾಡಬೇಕು. ಆಗ ನಿಸ್ಸಂಶಯವಾಗಿ ಗಣಪತಿ ಕೃಪೆ ಆಗುತ್ತೆ. ಹೀಗಾಗಿ ಈ ದಿವಸ ಅದು ಬಹಳ ವಿಶೇಷವಾಗಿದೆ. ನಾವು ಹೇಗೆ ಒಂದು ಅಂಗಾರಕ ಸಂಕಷ್ಟಿ ಬಂದರೆ ಅಷ್ಟು ಶ್ರೇಷ್ಠ ಅಂತೀವೋ, ತೃತೀಯ ದಿವಸ ಬಂದರೂ ಹಾಗೇ ಆಗುತ್ತೆ. ಹೀಗಾಗಿ ಈ ದಿವಸ ತಪ್ಪದೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಏನು ಸೇವೆ ಆಗುತ್ತೆ, ಒಂದು ಗರಿಕೆ ಸಮರ್ಪಣೆ ಮಾಡಲಿಕ್ಕಾಗುತ್ತಾ, ಮೋದಕ ನೈವೇದ್ಯ ಮಾಡಿಕೊಡ್ಲಿಕ್ಕಾಗುತ್ತಾ, ಅಥವಾ ಕಡಲೆಕಾಲು ಹೂಸ್ಲಿ ಮಾಡಿಕೊಡ್ಲಿಕ್ಕಾಗುತ್ತಾ, ಹೀಗೆ ಯಾವುದೋ ಒಂದು ರೀತಿಯಲ್ಲಿ ಗಣಪತಿ ಸೇವೆ, ಆ ವಿಗ್ರಹ ತೊಳಿಲಿಕ್ಕೆ ಬೇಕಾದಂತಹ ಸಹಾಯ ಮಾಡ್ತಕ್ಕಂಥದ್ದು, ದೇವಸ್ಥಾನ ಕಸ ಗುಡಿಸಿ ಒರೆಸ್ಕೊಡ್ತಕ್ಕಂಥದ್ದು, ಯಾರ್ಯಾರಿಗೆ ಯಾವ್ಯಾವ್ದು ಸಾಧ್ಯವಾಗುತ್ತೋ ಹಾಗೆ ಆ ರೀತಿಯಲ್ಲಿ ನೀವು ಸೇವೆ ಮಾಡಿ. ಎಲ್ಲೂ ಹೋಗೋಕ್ಕಾಗ್ತಾ ಇಲ್ಲಪ್ಪ, ಮನೆಯಲ್ಲೇ ಇದೀನಲ್ಲ, ಆರೋಗ್ಯ ಹದಗೆಟ್ಟಿದೆ ಅಂತ ಅನ್ನೋರು ಅಥರ್ವಶೀರ್ಷ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಗಣಪತಿ ಪೂಜೆನೇ ಮಾಡಿದ ಹಾಗಾಗತ್ತೆ. ಹೀಗಾಗಿ ಎಲ್ಲ ರೀತಿಯಲ್ಲೂ ಗಣಪತಿ ಆರಾಧನೆ, ಕಾಯ ವಾಚ ಮನಸ್ಸ. ಕಾಯ ಶರೀರ ಸಹಕರಿಸೋಕ್ಕಾಗ್ತಾ ಇಲ್ವಾ, ವಾಚ ಮಾತಿನಿಂದ ಮಂತ್ರಗಳನ್ನು ಹೇಳ್ಕೊಳ್ಳೋದು, ಕೇಳಿಸ್ಕೊಳ್ಳೋದ್ರಿಂದ ಇಲ್ಲ ಆಗ್ತಾ ಯಾವುದರಿಂದ. ಎಷ್ಟೋ ಜನ ಬಾಯ ಕಟ್ಟಿ ಹೋಗಿಬಿಟ್ಟಿರುತ್ತೆ, ಇನ್ನೇನೂ ಆಗಿರುತ್ತೆ, ತೊಂದರೆ ಆಗ್ತಾ ಇರಲ್ಲ. ಅಂಥವರಿಗೆ ಉತ್ತಮಂ ಮಾನಸ ಪೂಜಾ ಅಂತ ಹೇಳಿದೆ. ಹೀಗಾಗಿ ಮನಸ್ಸಿನಲ್ಲೇ ಉತ್ತಮಂ ಮಾನಸಿ ಪೂಜಾ ಅಂತ. ಹೀಗಾಗಿ ಮನಸ್ಸಿನಲ್ಲೇ ಗಣಪತಿಯನ್ನು
ಸ್ಮರಣೆ ತಂದುಕೊಳ್ತಕ್ಕಂಥದ್ದು. ಕಣ್ಣು ಮುಚ್ಚಿದರೆ ಒಳಗಡೆ ನಮ್ಮ ಹೃದಯ ಆಕಾಶದಲ್ಲಿ ಅವನು ವಿರಾಟ್ ಸ್ವರೂಪದಲ್ಲಿ ಬೆಳಗುತ್ತಾನೆ. ಹೇಗೂ ಆಗುತ್ತೆ. ಅಂತೂ ಗಣಪತಿ ಸೇವೆ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇವತ್ತು ಶುಕ್ರವಾರ ಬಹಳ ವಿಶೇಷವಾದ ದಿನ. ಅಮ್ಮನವರು ಹಾಗೂ ಗಣಪತಿಯ ಆರಾಧನೆಗೆ ಉಭಯ ದೇವರ ಕೃಪೆಗೆ ಪಾತ್ರರಾಗಬಹುದು ಅನ್ನೋದನ್ನು ತಿಳಿಸ್ಕೊಟ್ರಿ. ಈಗ ವೀಕ್ಷಕರು ಕಳಿಸಿರುವ ಸಂದೇಶಗಳ ಕಡೆ ಗಮನ ಹರಿಸೋಣ. ವೀಕ್ಷಕರೇ, ಮೊದಲ ಸಂದೇಶ ರಂಗಸ್ವಾಮಿ KB ಬೆಂಗಳೂರಿಂದ. ಇವರು ಹುಟ್ಟಿದ ದಿನಾಂಕ 1/12/1978, ಹುಟ್ಟಿದ ಸಮಯ 2:30 AM. ಇವರ ಪ್ರಶ್ನೆ ಮದುವೆ ಬಗ್ಗೆ. ರಂಗಸ್ವಾಮಿಯವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ. ನೋಡೋಣ. ಈಗ ಪ್ರಸ್ತುತ ಕಾಲ ಹೇಗಿದೆ ಅದನ್ನು ನೋಡೋಣ. ನೋಡಿ, ತಮಗೀಗ ಚಂದ್ರದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು, ತಮಗೆ ಗುರುವಿನ ಭುಕ್ತಿ ನಡೀತಾ ಈಗ ವಸ್ತುತಃ ಈ ಹೊತ್ತಿಗೆ ಕೊನೆಯಾಗುತ್ತೆ. ಇವತ್ತು 3ನೇ ತಾರೀಕು ಜುಲೈ 7ನೇ ತಿಂಗಳಿಗೆ ಆ ವಿವಾಹದ ಅಧಿಪತಿಯಾಗಿರ್ತಕ್ಕಂಥ ಗುರುವಿನ ಕೃಪೆ ನಿಮಗೆ ಮುಗಿಯುತ್ತೆ. ನಾಳೆಯಿಂದ ನಿಮಗೆ ಶನೈಶ್ಚರನ ಒಂದು ಕಾಲ ಪ್ರಾರಂಭವಾಗುತ್ತೆ. ಶನೈಶ್ಚರ ವೇದಲ್ಲಿದ್ದಾನೆ. ನಿಮಗೆ ಈಗ ಇಷ್ಟು ಕಾಲದಲ್ಲಿ ಸಾಧ್ಯತೆ ಆಗಬೇಕಾಗಿತ್ತು, ತಾವು ಪ್ರಯತ್ನ ಪಟ್ಟಿಲ್ವೋ, ಅಥವಾ ಯಾವ್ಯಾವ ಕೆಲವೊಮ್ಮೆ ವಿಧಿ ಯಾವ್ಯಾವುದೋ ರೂಪದಲ್ಲಿ ನಮಗೆ ತೊಂದರೆ ಉಂಟು ಮಾಡುತ್ತೆ. ಒಂದು ಕಾಲ ಬರುತ್ತೆ, ಆ ಕಾಲದಲ್ಲಿ ನಾವು ಪ್ರಯತ್ನ ಪಡದೇ ಇದ್ರೂ ಆಗಿಬಿಡುತ್ತೆ. ಆದರೆ ಅಂಥ ಒಂದು ಕಾಲ ಈಗ ಮುಗಿದೋಗಿದೆ. ನಿಮಗೆ ಈ ಹೊತ್ತಿಗೆ ಕೊನೆ, ಇವತ್ತೇ ಕೊನೆ. ನಾಳೆಯಿಂದ ನಿಮಗೆ ಶನೈಶ್ಚರನ ಭಕ್ತಿ ಕಾಲ ಪ್ರಾರಂಭವಾಗುತ್ತೆ. ಶನೈಶ್ಚರ ವ್ಯಯದಲ್ಲಿದ್ದಾನೆ. ಈಗ ಕಾಲ ಸ್ವಲ್ಪ ನಿಮಗೆ ಬಲಹೀನವಾಗಿದೆ. ಹೀಗಾಗಿ ಈಗ ವಿವಾಹಕ್ಕೆ ಪ್ರಯತ್ನಪಟ್ಟು ಅದು ಮತ್ತೊಂದು ರೀತಿಯ ನಿಮಗೆ ಹೊರೆಯಾಗಿ ಕಷ್ಟ ಆಗುವ ಸಾಧ್ಯತೆ, ಮುಂದಿನ ದಾರಿ ಹೇಗಿದೆ ಅನ್ನೋದು ಬಹಳ ಮುಖ್ಯ. ಇಷ್ಟು ದಿವಸಕ್ಕೆ ಏನೋ ರೀತಿಯಲ್ಲಿ ನೀವು ಪ್ರಯತ್ನ ಭವಿಷ್ಯತ್ಪರ ಇನ್ಯಾರ್ದೋ ಒಂದು ಮಾರ್ಗದರ್ಶನ ಮೂಲಕ ದೊಡ್ಡವರ ಹತ್ರ ಹೇಳಿಸ್ಕೊಂಡು ಹೀಗೇನು ಮಾಡ್ಬೋದಿತ್ತು. ಆದರೆ ಈಗ ಮುಂದೆ ಸ್ವಲ್ಪ ಕಷ್ಟ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಕಾಲ ನಿಮಗೆ ಸಪೋರ್ಟಿವ್ ಆಗಿಲ್ಲ. ಹೀಗಾಗಿ ವಿವಾಹದ ಅಪೇಕ್ಷೆಯಿಂದ ನೀವು ಹೊರಗೆ ಬರೋದು ತುಂಬ ಒಳ್ಳೆಯದು. ಕೆಲಸವೋ ಅಥವಾ ಇನ್ಯಾವುದೋ ಒಂದು ಕಾರ್ಯಗಳಲ್ಲಿ ತೊಡಕೊಳ್ಳೋದು ಬಹಳ ಒಳ್ಳೆಯದು ಅನ್ನೋದನ್ನು ನಿಮ್ಮ ಜಾತಕವೇ ತೆರೆದಿಡ್ತಾ ಇದೆ. ಇದು ನನ್ನ ಮಾರ್ಗದರ್ಶನ ಅಲ್ಲ, ನಿಮ್ಮ ಜಾತಕದಲ್ಲಿ ಗ್ರಹಗಳ ಸ್ಥಿತಿ ಮತ್ತು ಅವುಗಳು ನಿಮಗೆ ಕೊಡಬಹುದಾದ ಫಲ. ಆ ದಾರಿ ಹೇಗಿದೆ ಅಂತ ನೋಡಿದ್ರೆ ಮುಂದೆ ಹೇಗಿರ್ತದೆ ಅಂದರೆ ಸ್ವಲ್ಪ ಅದು ಡಿಟ್ಯಾಚ್ಮೆಂಟ್ ಕಡೆ ಇದೆ. ಶನೈಶ್ಚರ ವ್ಯಯದಲ್ಲಿದ್ದಾಗ ಅಟ್ಯಾಚ್ಮೆಂಟ್ ಹೋಗಿಬಿಡುತ್ತೆ, ಡಿಟ್ಯಾಚ್ಮೆಂಟ್ ಶುರುವಾಗುತ್ತೆ. ಆ ರೀತಿಯ ಕಾಲದಲ್ಲಿ ನಾವು ವಿವಾಹ ಮತ್ತೊಂದು ಅಂತ ಹೋದರೆ ಕಷ್ಟವಾಗಬಹುದು ತಮಗೆ ಅನ್ನೋದನ್ನು ಸೂಚಿಸ್ತಾ ಇದೆ ತಮ್ಮ ಜಾತಕ. ಹೇಗೆ ಸ್ವಲ್ಪ ಆಲೋಚಿಸಿ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಮನಸ್ಸಿಗೆ, ನಿಮ್ಮ ಮನಸ್ಸಿಗೆ ಒಂದು ಹೊಳಹು ಬರುತ್ತೆ. ಪ್ರತಿ ದಿವಸ ಶ್ರದ್ಧೆಯಿಂದ ನೀವು ಪ್ರಯತ್ನ ಮಾಡಿ. ಒಂದು 6 ತಿಂಗಳು ನಿರಂತರವಾಗಿ ತಪಸ್ಸಿನ ಉಪಾಧಿಯಲ್ಲಿ ಮಾಡಿ. ಪ್ರತಿ ದಿವಸ ಸಾಧ್ಯವಾದರೆ 12 ಬಾರಿ ಹೇಳಿ. ಪ್ರತಿ ದಿವಸ 12 ಬಾರಿ ವಿಷ್ಣು ಸಹಸ್ರನಾಮ ಹೇಳಿ 6 ತಿಂಗಳು ಹೇಳಿದ್ರೆ ನಿಮ್ಮ ಬುದ್ಧಿಗೆ ಹೊಳೆಯುತ್ತೆ ಒಂದು ಹೊಸ ಆಲೋಚನೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮುಂದಿನ ಸಂದೇಶ ದಂಪತಿಗಳು ಸಂತಾನ ಭಾಗ್ಯದ ಬಗ್ಗೆ ಕೇಳಿದ್ದಾರೆ. ಕುಮಿದಿನಿ ಬೆಂಗಳೂರು. ಇವರು ಹುಟ್ಟಿದ ದಿನಾಂಕ 10/3/1987, ಹುಟ್ಟಿದ ಸಮಯ 6:18 AM. ಇವರ ಪತಿ ಶ್ರೀನಿಧಿ. ಇವರು ಹುಟ್ಟಿದ ದಿನಾಂಕ 4/5/1982, ಹುಟ್ಟಿದ ಸಮಯ 3:20 AM. ಇವರ ಪ್ರಶ್ನೆ ಸಂತಾನ ಭಾಗ್ಯ ಇದೆಯಾ, ವಿದ್ಯಾಭ್ಯಾಸ, ಉದ್ಯೋಗ ಹಾಗೂ ಭವಿಷ್ಯವನ್ನು ತಿಳಿಸಿ ಅಂತ ಕೇಳ್ತಿದ್ದಾರೆ. ಕುಮುದಿನಿಯವರು ಪ್ರಶ್ನೆ ಕಳಿಸಿದ್ದಾರೆ. ಅವರ ಸಂತಾನದ ವಿಚಾರವಾಗಿ ಕೇಳಿದ್ದಾರೆ. ಜಾತಕ ನೋಡೋಣ. ನೋಡಿ, ಇಬ್ಬರ ಜಾತಕವನ್ನು ಪರಿಶೀಲಿಸಿಕೊಂಡು ಏನಂದರೆ, ಎರಡೂ ಜಾತಕದಲ್ಲಿ ಸ್ವಲ್ಪ ಬಲ ಚೆನ್ನಾಗಿದ್ದರೆ ಬಹಳ ಬೇಗ ದೈವಾನ ಕೃಪೆಯಿಂದ ಅನುಕೂಲ ಆಗಿಬಿಡುತ್ತೆ. ಈ ಜಾತಕ ಗಮನಿಸಿದ್ರೆ ಇದು ಪಂಚಮ ಸ್ಥಾನದ ಅಧಿಪತಿ ಬುಧ ಇಲ್ಲಿ ರವಿಯುಕ್ತನಾಗಿದ್ದಾನೆ. ಮೂಢ್ಯತೆ ಇಲ್ಲ. ಆದರೆ ಭಾಗ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ ವ್ಯಯದಲ್ಲಿದ್ದಾನೆ. ಹೆಣ್ಣುಮಕ್ಕಳಿಗೆ ಭಾಗ್ಯಾಧಿಪತಿ ಪಂಚಮಾಧಿಪತಿ ಇಬ್ಬರೂ ಚೆನ್ನಾಗಿರಬೇಕು. ಆಗ ಅವರಿಗೆ ಈ ಸಂತಾನ ಅದು ಬೇಗ ಉಂಟಾಗ್ಬಿಡುತ್ತೆ. ಹೀಗಾಗಿ ಶುಕ್ರ ವ್ಯಯದಲ್ಲಿರೋದರಿಂದ ಅದು ನೋಡೋಣ. ಮತ್ತು ಇನ್ನು ನಿಮ್ಮ ಮನೆಯವರ ಜಾತಕವನ್ನು ಪರಿಶೀಲಿಸಿದ್ರೆ ಅವರ ಜಾತಕದ ಅದು ಮೀನ ಲಗ್ನದಿಂದ ಪಂಚಮಾಧಿಪತಿ ಚಂದ್ರ ಶನಿಯುಕ್ತನಾಗಿ ಕುಜಯುಕ್ತನಾಗಿದ್ದಾನೆ. ಅದು ಸಪ್ತಮ ಸ್ಥಾನದಲ್ಲಿ. ಶಶಿಮಂಗಳ ಯೋಗ. ಕುಜನ್ ಜೊತೆಗೆ ಸೇರಿದರೆ ಚಂದ್ರ ತುಂಬ ಒಳ್ಳೆಯದು. ಶನಿ ಜೊತೆಗೆ ಸೇರಿದರೆ ಸ್ವಲ್ಪ ತ್ರಾಸು ಕೊಡುತ್ತೆ.
ಹೀಗಾಗಿ ಎರಡನ್ನು ಗಮನಿಸ್ಕೊಂಡಾಗ ಸ್ವಲ್ಪ ಪ್ರಮಾಣದಲ್ಲಿ ಸ್ವಲ್ಪ ಹಿನ್ನಡೆ ಸೂಚಿಸ್ತಾ ಇದೆ. ಇದಕ್ಕೇನಪ್ಪ, ಶುಕ್ರ ಮತ್ತು ಶನೈಶ್ಚರರ ಆರಾಧನೆಯನ್ನು ಸೂಚಿಸ್ತಾ ಇದೆ ಜಾತಕದಲ್ಲಿ. ಹೀಗಾಗಿ ಇಬ್ಬರ ಹೆಸರಿನಲ್ಲೂ ಒಂದೇ ಪೂಜೆಯಲ್ಲಿ ಆಗೋಗುತ್ತೆ. ದಾಂಪತ್ಯ ಹಾಗೆ ಅದನ್ನು ಆಗಲ್ಲ. ಒಂದು ಪೂಜೆ ಮಾಡಿದ್ರೆ ಇಬ್ಬರಿಗೂ ಅದು ಅನ್ವಯ ಆಗ್ತಕ್ಕಂಥದ್ದು. ಹೀಗಾಗಿ ಶುಕ್ರ ಶನೈಶ್ಚರ ಶಾಂತಿ ಮಾಡಿಸಿ. ಮತ್ತು ಶನೈಶ್ಚರನಿಗೆ ಬಹಳ ವಿಶೇಷವಾದದ್ದು ವಿಷ್ಣು ಸಹಸ್ರನಾಮ ಹವನ. ಅದರಿಂದ ಆ ಸಂತಾನಕ್ಕೆ ಕಾರಣಿ ಅದರಲ್ಲಿದೆ, ಬಹಳ ವಿಶೇಷವಾದ ಫಲ ಅಡಕವಾಗಿದೆ. ಹಾಗಾಗಿ ಅದು ಉಂಟಾಗುತ್ತೆ, ಅನುಕೂಲ ಆಗುತ್ತೆ. ಹೀಗಾಗಿ ಪ್ರಯತ್ನ ಮಾಡಿ, ಅದು ತುಂಬ ಸಹಾಯವಾಗುತ್ತೆ. ನಿಮ್ಮ ಮನೆಯಲ್ಲೇ ಸಾಧ್ಯವಾದರೆ ಮಾಡಿಸಿ. ಅದರಿಂದ ನಿಮಗೆ ಖಂಡಿತ ಏನು ನಿಮ್ಮ ಸಂಕಲ್ಪ ಇದೆ ಅದು ಈಡೇರುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಶಿಡ್ಲಘಟ್ಟದಿಂದ ಯಶಸ್ವಿನಿ. ಇವರು ಹುಟ್ಟಿದ ದಿನಾಂಕ 20/5/1997. ಹುಟ್ಟಿದ ಸಮಯ ಗೊತ್ತಿಲ್ವಂತೆ. ಇವರ ಪ್ರಶ್ನೆ, ಶಾಸ್ತ್ರಿಗಳೇ, ನನಗೆ ಪದೇ ಪದೇ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ. ಅದರಲ್ಲೂ ನನಗೆ ಸಾವು ಬಂದುಬಿಡುತ್ತೆ ಅಥವಾ ಮನೆಯಲ್ಲಿ ಗಂಡ ಮಕ್ಕಳಿಗೆ ಏನಾದರೂ ಆಗತ್ತೆ ಅನ್ನೋ ಆತಂಕ ಕಾಡ್ತಾ ಇದೆ. ಪರಿಹಾರ ತಿಳಿಸಿ ಅಂದಿದ್ದಾರೆ. ಯಶಸ್ವಿನಿಯವರ ಪ್ರಶ್ನೆ, ಪಾಪ ತುಂಬ ಆತಂಕಕ್ಕೊಳಗಾಗಿದ್ದಾರೆ. ಸಂದೇಶ ನೋಡೋಣ. ನೋಡಿ, ತಮ್ಮ ಡೇಟ್ ಆಫ್ ಬರ್ತ್ ಕೊಟ್ಟಿದ್ದೀರಾ, ಸಮಯ ಹೇಳಿಲ್ಲ. ಸಮಯ ಇಲ್ಲ ಅಂದಾಗ ನಾನು ಚಂದ್ರನ ಮೇಲೆ ನೋಡಬೇಕಾಗತ್ತೆ. ಹೀಗಾಗಿ ತಮ್ಮದು ಸ್ವಾತಿ ನಕ್ಷತ್ರ, ತುಲಾ ರಾಶಿಯಾಗಿದೆ. ನೋಡಿ, ಈಗ ನಿಮ್ಮ ರಾಶಿಗೆ ಅಂಥ ತೊಂದರೆ ತಗೊಳ್ತಕ್ಕಂಥ, ಆತಂಕ ಪಡ್ತಕ್ಕಂಥ ಏನೂ ಇಲ್ಲ, ಪ್ರಮಾದ ಏನೂ ಇಲ್ಲ. ಕಾರಣ ಏನಪ್ಪ ಅಂದರೆ, ನಿಮ್ಮ ರಾಶ್ಯಾಧಿಪತಿ ಈಗ ಸ್ವಲ್ಪ ವ್ಯತ್ಯಾಸ ಇಲ್ಲ ಅಂತಲ್ಲ, ಅವನು ಶುಕ್ರನಿಗೆ ಈಗ ಗಮನಿಸ್ಕೊಂಡಾಗ ಶುಕ್ರನಿಗೂ ಸ್ವಲ್ಪ ಅವನು ಶತ್ರು ಕ್ಷೇತ್ರದಲ್ಲಿ ಸಂಚರಿಸ್ತಾ ಇದ್ದಾನೆ. ಎರಡೂವರೆ ತಿಂಗಳು ನಿಮಗೆ ಸ್ವಲ್ಪ ಇಂಥ ಒಂದು ವಾತಾವರಣ ಇದೆ. ಅಂದರೆ ಏನೋ ಭಯ, ಆತಂಕ ಇದನ್ನು ಸೂಚಿಸ್ತಾ ಇದೆ. ಆದರೆ ಮುಂದೆ ಸರಿ ಹೋಗುತ್ತೆ. ಆಫ್ಟರ್ 2.5 ತಿಂಗಳ ನಂತರದಲ್ಲಿ ನಿಮಗೆ ಹೆಚ್ಚಿನ ಬಲ ಬರುತ್ತೆ. ಜನ್ಮಕ್ಕೆ ಬರ್ತಾನೆ ಅವನು. ಹೀಗಾಗಿ ಆತಂಕ ಮಾಡ್ಕೋಬೇಡಿ. ಮತ್ತು ಬಹಳ ಮುಖ್ಯವಾಗಿ ಗುರು ಚೆನ್ನಾಗಿದ್ದಾನೆ. ಯಾರು ರೋಗದ ಅಧಿಪತಿನೋ, ನಿಮಗೆ ಈ ರಾಶಿಗೆ ರೋಗ ಅಧಿಪತಿ ಯಾರು ಅಂದರೆ ಗುರುವಾಗಿದ್ದಾನೆ. ಅವನು ಬಲಿಷ್ಠನಾಗಿದ್ದಾನೆ. ಹೀಗಾಗಿ ಯಾವುದೋ ರೋಗದಿಂದಲೋ ಮತ್ತೊಂದರಿಂದಲೋ ನಿಮಗೆ ಉಂಟಾಗುತ್ತೆ, ಏನು ತೊಡಕುಂಟಾಗ್ಬಿಡುತ್ತೆ, ಆ ಥರದ್ದು ಏನೂ ಇಲ್ಲ. ಹೀಗಾಗಿ ಯೋಚನೆ ಮಾಡಿಬಿಡಿ, ಧೈರ್ಯವಾಗಿರಿ. ಬಹಳ ಮುಖ್ಯವಾಗಿ ನೀವು ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ಅದನ್ನು ತೀರ್ಥ ಸೇವನೆ ಮಾಡಿ, ದುರ್ಗಾ ಸ್ತುತಿ, ದುರ್ಗಾ ಕವಚವನ್ನು ಹೇಳ್ಕೊಳ್ತಕ್ಕಂಥದ್ದು, ದುರ್ಗಾ ಅಷ್ಟೋತ್ತರ ಹೇಳ್ಕೊಳ್ತಕ್ಕಂಥದ್ದು, ಇದೆಲ್ಲ ಬಹಳ ಒಳ್ಳೆಯದು. ಇದನ್ನು ಮಾಡಿ. ಮತ್ತು ಸಾಧ್ಯವಾದರೆ ಒಂದು ಸಲ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸಿ. ಅದು ನೀವು ಏನು ಭಯೇಭ್ಯಸ್ತ್ರಾಹಿನೋ ದೇವಿ, ಅದು ಭಯವನ್ನು ಬಿಡಿಸ್ಬಿಡುತ್ತೆ. ಹೀಗಾಗಿ ನೀವು ದಯವಿಟ್ಟು ಆ ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡಿ. ಒಳ್ಳೆಯದಾಗತ್ತೆ. ಧೈರ್ಯವಾಗಿರಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಹರೀಶ್ ಕೆ, ಬೆಂಗಳೂರಿಂದ. ಇವರು ಹುಟ್ಟಿದ ದಿನಾಂಕ 1/6/1994. ಹುಟ್ಟಿದ ಸಮಯ 8:30 PM. ಇವರ ಪ್ರಶ್ನೆ, ಮದುವೆ ಜೀವನದ ಸಮಸ್ಯೆಗಳು ಮತ್ತು ಉದ್ಯೋಗದ ಬಗ್ಗೆ ತಿಳಿಸಿ ಅಂತ. ಹರೀಶ್ ಅವರ ಪ್ರಶ್ನೆ, ವಿವಾಹ ಮತ್ತು ಉದ್ಯೋಗ ಇವುಗಳಲ್ಲಿನ ಹೇಗಿದೆ ಜೀವನ ಅಂತ ನೋಡೋಣ. ನೋಡಿ, ತಮ್ಮದು ಧನು ಲಗ್ನವಾಗಿದೆ. ಕರ್ಮಾಧಿಪತಿ ಶುಕ್ರ ಒಟ್ಟಾಗಿದ್ದಾರೆ. ಅದು ಸಪ್ತಮ ಸ್ಥಾನದಲ್ಲಿ ತುಂಬ ಚೆನ್ನಾಗಿದೆ. 2 ಶುಭಗ್ರಹಗಳು, ಅದರಲ್ಲೂ ಶುಕ್ರ ಬುಧರು ಸೇರಿಬಿಟ್ರೆ ತುಂಬ ಪ್ರಚಂಡ ಬುದ್ಧಿವಂತರು, ಕಲೆಯಲ್ಲಿ ಆಸಕ್ತರು, ನಿಪುಣರು, ಅವುಗಳಲ್ಲಿ ಜೀವನ ಹೆಚ್ಚು ಕಳೀತಕ್ಕಂಥದ್ದು. ಬೇರೆಲ್ಲ ಜಂಜಗಳನ್ನು ಪಕ್ಕಕ್ಕಿಟ್ಟು ಕಲೆ, ಸಾಹಿತ್ಯ, ಸಂಗೀತ ಇವುಗಳಲ್ಲಿ ಅಂತೂ ಕಲೆಯಲ್ಲಿ ವಿಲೀನವಾಗ್ತಕ್ಕಂಥದ್ದು. ಮನಸ್ಸು ಎಲ್ಲಿರುತ್ತಪ್ಪ ಅಂದರೆ ಯಾವುದೋ ಒಂದು ಲಹರಿಯಲ್ಲಿರುತ್ತೆ. ಹಾಗಿರತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಾಗಿದೆ. ಮತ್ತು ಪಂಚಮದಲ್ಲಿ ಕುಜ ಚೆನ್ನಾಗಿದ್ದಾನೆ. ಪ್ರಸ್ತುತ ಕಾಲವನ್ನು ನೋಡಿದ್ರೆ ನಿಮಗೆ ಶನಿ ದಶೆಯಲ್ಲಿ ಈಗ ಗುರು ಭುಕ್ತಿ ನಡೀತಾ ಇದೆ ಆಗಸ್ಟ್ವರೆಗೆ. ಆಮೇಲೆ ಬುಧ ಶುರುವಾಗುತ್ತೆ. ನೋಡಿ, 2026 ಆಗಸ್ಟ್ನಿಂದ ನಿಮಗೆ ಒಳ್ಳೆಯ ಕಾಲ ಪ್ರಾರಂಭವಾಗುತ್ತೆ. ಅಲ್ಲಿ ಸ್ವಾಂ ದಶಾಮುಪಗತಾನ್ ಸ್ವಫಲ ಪ್ರದಾಸ್ಯು ಅಂತ. ಒಳ್ಳೆಯ ಆಯಾ ದಶಾ ಭುಕ್ತಿ ಕಾಲ ಬಂದಾಗ ನಮಗೆ ಒಳ್ಳೆಯ ಫಲ ಅಂತ. ಹೀಗಾಗಿ ಆ ಬುಧನ ಕಾಲ ಆಗಸ್ಟಿಂದ ಶುರುವಾಗುತ್ತೆ ನಿಮಗೆ. ತುಂಬ ಚೆನ್ನಾಗಿದ್ದಾನೆ, ಭದ್ರಯೋಗ. ಹೀಗಾಗಿ ಭೂಪೋ ಭದ್ರಕ ಯೋಗಿ ಅಂತ ಹೇಳುತ್ತೆ. ತುಂಬ ಬುದ್ಧಿಶಾಲಿಗಳು, ಏನು ಭೂಪ ಅಂದರೆ ಭೂಮಿಗೆ ಒಡೆಯನಾಗಿರ್ತಕ್ಕಂಥವನು ಅಂತ. ಹೀಗಾಗಿ ನೀವು ಒಳ್ಳೆಯ ಕಾಲ ಚೆನ್ನಾಗಿದೆ. ಆಗಸ್ಟ್ವರೆಗೆ ನಿಮಗೆ ಸ್ವಲ್ಪ ಕಿರಿಕಿರಿ ಅನ್ನಿಸುತ್ತೆ, ಆತಂಕ ಮಾಡ್ಕೋಬೇಡಿ. ಎಲ್ಲದರಲ್ಲೂ ಚೆನ್ನಾಗಿದೆ ಆಗಸ್ಟಿಂದ. ಒಳ್ಳೆಯದಾಗಲಿ.
ಶಾಸ್ತ್ರಿಗಳ ಮುಂದಿನ ಸಂದೇಶ ಸಾನ್ವಿ ಕೆ ಬಳ್ಳಾರಿಯಿಂದ. ಇವರು ಹುಟ್ಟಿದ ದಿನಾಂಕ 3/6/2015, ಹುಟ್ಟಿದ ಸಮಯ 11:45 AM. ಇವರ ಪ್ರಶ್ನೆ ಶಿಕ್ಷಣ ಹಾಗೂ ಆರೋಗ್ಯದ ಬಗ್ಗೆ ತಿಳಿಸಿ ಅಂತ. ಸಾನ್ವಿ ಅವರ ಪ್ರಶ್ನೆ ಅದು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದೆ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಸಿಂಹ ಲಗ್ನವಾಗಿದೆ. ಲಗ್ನದಿಂದ ಪಂಚಮಾಧಿಪತಿ ನಿಮಗೆ ವ್ಯಯದಲ್ಲಿದ್ದಾನೆ ಗುರುಶುಕ್ರರು. ಗುರುಶುಕ್ರರ ಯುತಿ ತುಂಬ ಒಳ್ಳೆಯದು, ಆದರೆ ಅವರು ವ್ಯಯ ಸೇರಿಬಿಡೋದು ಸ್ವಲ್ಪ ತೊಡಕುಂಟು ಮಾಡುತ್ತೆ. ಪ್ರಸ್ತುತ ನಿಮಗೆ ಕೇತು ದಶೆಯಲ್ಲಿ ಈಗ ಶನೈಶ್ಚರನ ಭಕ್ತಿ ಕಾಲ ನಡೀತಾ ಇದೆ. ಶನೈಶ್ಚರ ನಿಮ್ಮ ಜಾತಕದಲ್ಲಿ ಚತುರ್ಥದಲ್ಲಿದ್ದಾನೆ, ಶತ್ರು ಮನೆಯಲ್ಲಿ. ನೋಡಿ, ನೀವು ಆಂಜನೇಯನ ಪ್ರಾರ್ಥನೆ ಮಾಡಬೇಕು. ನಿಮ್ಮ ವಿದ್ಯಾ ಬುದ್ಧಿ ಬಲ, ಮುಂದಿನ ಜೀವನಕ್ಕೆ ಬಲ ಬೇಕು ಅಂದರೆ ಆಂಜನೇಯನ ಪ್ರಾರ್ಥನೆ ತಪ್ಪದೇ ಪ್ರತಿ ಶನಿವಾರ ಆಂಜನೇಯ ಸನ್ನಿಧಾನಕ್ಕೆ ಹೋಗಿ ಆಂಜನೇಯನಿಗೆ ಪ್ರೀತಿ ಪಾತ್ರವಾಗಿರ್ತಕ್ಕಂಥ ಸೇವೆ, ಅವನಿಗೆ ಅಭಿಷೇಕ ಮಾಡಿಸೋರು ಇಷ್ಟ, ಒಡೆಯ ಹಾರ ಹಾಕಿದ್ರೆ ಬಹಳ ಇಷ್ಟ, ಜೇನಿನ ಅಭಿಷೇಕ ಮಾಡಿಸೋರು ಇಷ್ಟ, ಎಲೆ ಹಾರ ಹಾಕಿದ್ರೆ ಬಹಳ ಇಷ್ಟ, ಸಿಂಧೂರ ಅಲಂಕಾರ ಮಾಡಿಸೋರು ಬಹಳ ಇಷ್ಟ, ನವನೀತ ಅಲಂಕಾರ ಬೆಣ್ಣೆ ಅಲಂಕಾರ ಮಾಡಿಸೋರು ಬಹಳ ಇಷ್ಟ. ಹೀಗೆ ಹಲವು ಬಗೆಗಳಲ್ಲಿ ಸುಂದರಕಾಂಡ ಪಾರಾಯಣ ಮಾಡಿಬಿಟ್ರೆ ಅಥವಾ ರಾಮಾಯಣ ಪಾರಾಯಣವನ್ನೇ ಮಾಡಿಸಿದ್ರೆ ಅವನಿಗೆ ಅತಿ ಇಷ್ಟ, ಇವುಗಳಿಗಿಂತಲೂ ಬಹಳ ಇಷ್ಟ ಅಂತ. ಹೀಗಾಗಿ ಇಷ್ಟು ಸೇವೆಗಳನ್ನು ಪ್ರತಿ ಶನಿವಾರ ಮಾಡಿಸ್ತಾ ಇರಿ. ಪ್ರತಿ ಶನಿವಾರ ಒಂದಲ್ಲ ಒಂದು ಸೇವೆ ಆಂಜನೇಯನಲ್ಲಿ ತೊಡ್ಕೊಳ್ಳೋದು ಬಹಳ ಇಷ್ಟ. ಅವನಿಗೆ ಪ್ರೀತಿ, ಅವನಿಗೆ ಅನುಗ್ರಹ, ಆ ರೀತಿಯಲ್ಲಿ ಸೇವೆ ಮಾಡಿಬಿಟ್ರೆ ಅವನು ವಿಶೇಷ ಫಲ ಕೊಟ್ಬಿಡ್ತಾನೆ. ನಿಮಗೆ ಅದು ಬೇಕು, ದಯವಿಟ್ಟು ಪ್ರತಿ ಶನಿವಾರ ಹೋಗಿ ಬನ್ನಿ, ಅಲ್ಲಿಂದ ನಿಮಗೆ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ರಾಶಿಗಳ ಬಗ್ಗೆ ತಿಳಿಸೋದಾದರೆ 12 ರಾಶಿಗಳ ಫಲಾಫಲ ತಿಳಿಯೋ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಕುಜ ಇರತಕ್ಕಂಥದ್ದು, ಮಿಥುನ ರಾಶಿಯಲ್ಲಿ ರವಿ ಇರತಕ್ಕಂಥದ್ದು, ಅಲ್ಲಿ ಕರ್ಕಟಕ ರಾಶಿಯಲ್ಲಿ ಬುಧ, ಶುಕ್ರ ಮತ್ತು ಗುರುವನ್ನು ಕಾಣ್ತಾ ಇದ್ದೀವಿ. ಇನ್ನು ಮಾಂದಿಯು ಅಲ್ಲೇ ಉದಯ ಆಗಿದೆ ಈ ದಿವಸ. ಇನ್ನು ಕೇತು ಇರತಕ್ಕಂಥ ಸಿಂಹರಾಶಿಯಲ್ಲಿ, ಚಂದ್ರ ಇರತಕ್ಕಂಥದ್ದು ಮಕರ ರಾಶಿಯಲ್ಲಿ, ರಾಹು ಶನೈಶ್ಚರ ಕುಂಭ ಮೀನಗಳಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿವಸ ನಿಮಗೆ ನೀರಿನ ಸಮಸ್ಯೆಗಳು, ನೀರಿನ ಸ್ಥಳಗಳಲ್ಲಿ ತೊಡಕುಗಳು ಸಾಧ್ಯತೆ ಇದೆ, ಹುಷಾರು. ಕೃಷಿಕರು ಕೂಡ ಹುಷಾರಾಗಿರಿ. ವಿಷಜಂತುಗಳ ಭಯ ಇತ್ಯಾದಿ ತೋಟಗಳಲ್ಲಿ ಓಡಾಡುವಾಗ ಗಮನ ಇರಲಿ. ಮತ್ತು ಈ ದಿವಸ ಧರ್ಮಶ್ರದ್ಧೆ, ಯಾವುದೋ ಒಂದು ಪೂಜೆ ಪುನಸ್ಕಾರ, ಸಂಕಷ್ಟಹರ ಚೌತಿ ಇದೆಯಲ್ಲ, ಹೋಗಿ ಒಂದು ಸಲ ಪಾಲ್ಗೊಳ್ಳೋಣ ಅಂತಕ್ಕಂಥ ಒಂದು ಆ ಥರದೊಂದು ಮನೋಭಾವ ಬರುತ್ತೆ. ಉಳಿದ ಹಾಗೆ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಇದೆ, ತೊಂದರೆ ಇಲ್ಲ. ಪ್ರಾರ್ಥನೆಗೆ ಈ ದಿವಸ ನೀವು ಕಟೀಲು ದುರ್ಗಾ ಪರಮೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಅಸಮಾಧಾನ ಸೂಚಿಸ್ತಾ ಇದೆ, ಆದರೆ ಹಿರಿಯರಿಂದ ಸಲಹೆ ಸಹಕಾರ ಚೆನ್ನಾಗಿದೆ, ತೊಂದರೆ ಇಲ್ಲ. ಈ ದಿವಸ ಮಾತಿನ ಬಲ ಇದೆ. ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ಶುಭ ಚಿಂತನೆ, ಸತ್ಕಾರ್ಯಗಳು, ಇಂಥ ಒಂದು ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಅದಕ್ಕೆ ಬೇಕಾದಂಥ ತಯಾರಿಯೋ ಅಥವಾ ಇನ್ನೇನು ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯಾಪಾರ ವಹಿವಾಟು ನಡೆಸ್ತಕ್ಕಂಥದ್ದು ಈ ರೀತಿಯಲ್ಲಿ ಅನುಕೂಲಕರವಾಗಿದೆ, ಚೆನ್ನಾಗಿದೆ. ಇನ್ನು ಈ ದಿವಸ ಸ್ವಲ್ಪ ಆತಂಕ ಭಯ ಸೂಚಿಸ್ತಾ ಇದೆ. ಹೀಗಾಗಿ ಆ ಭಯ ನಿವಾರಣೆಗೆ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ಅನುಕೂಲ, ಬಲ ಸೂಚಿಸ್ತಾ ಇದೆ. ಈ ದಿವಸ ಧನ ನಷ್ಟ ಸೂಚಿಸ್ತಾ ಇದೆ. ಹೆಚ್ಚಿನ ಪಾಲು ಹಣ ಕಳ್ಕೊಳ್ತೀರಾ, ಇತರೆಯವರಿಗಾಗಿ ಅಥವಾ ಇನ್ಯಾರೋ ಆಪ್ತರಿಗಾಗಿ ಅಂತೂ ಹಣ ವ್ಯಯ ಜಾಸ್ತಿ ಇದೆ ಈ ದಿವಸ. ಮತ್ತು ಸ್ವಲ್ಪ ಆಹಾರ ವ್ಯತ್ಯಾಸವನ್ನು ಮಾಡ್ಕೊಳ್ತೀರಾ. ಇನ್ಫೆಕ್ಷನ್ ಆಗೋ ಸಾಧ್ಯತೆ, ಫುಡ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಹೆಚ್ಚಾಗಿದೆ. ಹುಷಾರು, ಆಹಾರದ ವಿಚಾರದಲ್ಲಿ ಹುಷಾರಾಗಿದೆ. ಇನ್ನು ಸ್ನೇಹಿತರು ಬಂಧುಗಳ ಸಹಾಯ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಕರ್ಕಟಕ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ, ಲಾಭ ಕಾಣ್ತೀರಾ. ಈ ಕನ್ಸ್ಟ್ರಕ್ಷನ್ ಫೀಲ್ಡ್ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಆಟೋಮೊಬೈಲ್ಸ್ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಸಂಗಾತಿಯಲ್ಲಿ ಸಾಮರಸ್ಯ, ಪ್ರೀತಿ, ವಿಶ್ವಾಸ ಸಮೃದ್ಧವಾಗಿದೆ, ಚೆನ್ನಾಗಿದೆ. ಈ ದಿವಸ ವ್ಯಾಪಾರಿಗಳಿಗೂ ಹಾಲು ಹೈನು ವ್ಯಾಪಾರ, ಹೂವು ಹಣ್ಣಿನ ವ್ಯಾಪಾರ ತುಂಬ ಚೆನ್ನಾಗಿದೆ. ಸ್ವಲ್ಪ ಆರೋಗ್ಯ, ತಲೆ ನೋವು, ತಲೆ ಸಿಡಿತ ಈ ರೀತಿಯ ಸಾಧ್ಯತೆ ಇರುತ್ತೆ. ದುರ್ಗಾ ಕವಚ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಸಿಂಹರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಇದೆ. ಸ್ವಲ್ಪ ಪ್ರೆಷರ್ ಇದೆ, ಇಲ್ಲ ಅಂತಲ್ಲ, ವರ್ಕ್ ಪ್ರೆಷರ್ ಇರುತ್ತೆ. ಇನ್ನೂ ಸ್ವಲ್ಪ ಕಾಲ ನಿಮಗೆ ಇನ್ನೊಂದು 2-3 ತಿಂಗಳು ಸ್ವಲ್ಪ ಕೆಲಸದಲ್ಲಿ ಒತ್ತಡ, ಏನೋ ಕಹಿಯಾದ ವಾತಾವರಣ, ಅಸಮಾಧಾನ, ಅಕ್ಕಪಕ್ಕದವರು ಜೊತೆಗೇ ಒಂದು ರೀತಿ ಇರಿಸು ಮುರುಸು ಈ ರೀತಿಯಲ್ಲಿ ಇರ್ತದೆ. ತಾಳ್ಮೆ ಬೇಕು.
ಮಹಾಲಕ್ಷ್ಮಿ ಪ್ರಾರ್ಥನೆ ತಪ್ಪದೇ ಪ್ರತಿ ಶುಕ್ರವಾರ ಹೋಗಿ ಬನ್ನಿ, ಅದು ಹೆಚ್ಚಿನ ಅನುಕೂಲ ಆಗುತ್ತೆ. ಉಳಿದ ಹಾಗೆ ಈ ದಿವಸ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ, ಕಾಲಿಗೆ ಪೆಟ್ಟಾಗುವ ಸಾಧ್ಯತೆ ಸೂಚಿಸ್ತಾ ಇದೆ, ಹುಷಾರು. ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ಲಾಭದ ದಿನ, ಲಾಭದಾಯಕವಾಗಿದೆ. ಹಾಲು ಹೈನು ವ್ಯಾಪಾರ, ವಿದೇಶ ವಹಿವಾಟುಗಳು, ಅದು ಇನ್ಯಾವುದೋ ಕಲೆಗೆ ಸಂಬಂಧಿಸಿರ್ತಕ್ಕಂತಹ ಅಲ್ಲಿ ಆ ಕೆಲಸಗಳಲ್ಲಿ ಒಂದು ಕೌಶಲ್ಯ ಪ್ರದರ್ಶನ, ಬಲ, ಲಾಭ, ಸಲಹೆ, ಹೀಗೆ ಹಲವು ಬಗೆಗಳಲ್ಲಿ ಅನುಕೂಲವಾಗಿದೆ ಈ ದಿವಸ. ಬುದ್ಧಿವಂತಿಕೆ ಇರುತ್ತೆ. ವಿದ್ಯಾರ್ಥಿಗಳಿಗೆ ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ. ಸಂಗಾತಿಯಲ್ಲೂ ಸಾಮರಸ್ಯ ಇದೆ, ಆತಂಕ ಬೇಡ. ಪ್ರಾರ್ಥನೆಗೆ ಈ ದಿವಸ ಇಷ್ಟ ದೇವತಾ ಆರಾಧನೆ ಮಾಡಿ. ಇನ್ನು ತುಲಾರಾಶಿ, ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಸ್ವಲ್ಪ ಸಣ್ಣ ಪ್ರಮಾಣದ ಒಂದು ಕಿರಿಕಿರಿ ಸೂಚಿಸ್ತಾ ಇದೆ, ವಿಘ್ನಗಳು ಸೂಚಿಸ್ತಾ ಇದೆ. ಇನ್ನು ಉಳಿದ ಹಾಗೆ ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಮತ್ತು ಸ್ನೇಹಿತರು, ಬಂಧುಗಳ ಜೊತೆಗೆ ಬಾಂಧವ್ಯ ತುಂಬ ಚೆನ್ನಾಗಿರುತ್ತೆ. ಪ್ರಯಾಣದಲ್ಲಿ ಸೌಖ್ಯತೆ ಕಾಣ್ತೀರಾ. ಮತ್ತು ತಾಯಿ ಬಂಧುಗಳು, ತಾಯಿಯ ಜೊತೆಗಿನ ಸಾಮರಸ್ಯ ಇದು ತುಂಬ ಚೆನ್ನಾಗಿರುತ್ತೆ. ಹೆಚ್ಚಿನ ಪಾಲು ಚೆನ್ನಾಗಿದೆ ಅವರೇ. ಈ ದಿವಸ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಆ ನಂತರ ಕೆಲಸಕ್ಕೆ ಹೋಗೋದು ಬಹಳ ಒಳ್ಳೆಯದು. ಪ್ರಯತ್ನ ಮಾಡಿ. ಸಂಜೆ ಸಂಕಷ್ಟಹರ ಚೌತಿಯಲ್ಲಿ ಪಾಲ್ಗೊಳ್ಳಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಕೆಲಸಗಳಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಇದೆ. ಧೈರ್ಯ, ಸೇವಕರ ಸಹಾಯ ಸಹಕಾರಗಳು ತುಂಬ ಚೆನ್ನಾಗಿದೆ. ಮತ್ತು ಈ ದಿವಸ ಸಂಗಾತಿಯಲ್ಲೂ ಅಷ್ಟೇ ಪ್ರೀತಿ ವಿಶ್ವಾಸ ಕಾಣ್ತೀರ. ಈ ದಿವಸ ನಿಮಗೆ ಸ್ವಲ್ಪ ಆಲಸ್ಯ ಇರುತ್ತೆ, ಅದರ ನಿವಾರಣೆಗೆ ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ಧನುರಾಶಿ, ಧನುರಾಶಿಯವರಿಗೆ ದಿವಸ ಸುಗ್ರಾಸ ಭೋಜನ, ಕುಟುಂಬ ಸೌಖ್ಯಗಳು, ಮನೆಯಲ್ಲಿ ಸಮಾಧಾನ ಇದೆಲ್ಲ ಸೂಚಿಸ್ತಾ ಇದೆ. ಇನ್ನು ಸಂಕಷ್ಟಹರ ಚೌತಿ ಆಚರಿಸೋರು ಉಪವಾಸ ಇರ್ತಾರೆ, ಅವರಿಗೇನು ಸುಗ್ರಾಸ ಭೋಜನ ಅಂದರೆ ಪ್ರಸಾದ ಆದಮೇಲೆ ಏನು ಪೂಜೆ ಆದಮೇಲೆ ಒಳ್ಳೆ ಪ್ರಸಾದ ಸಿಗಬಹುದು. ಇನ್ನು ಸಂಗಾತಿಯಲ್ಲಿ ಪ್ರೀತಿ ವಿಶ್ವಾಸ ಚೆನ್ನಾಗಿದೆ. ವೃತ್ತಿಯಲ್ಲಿ ಸ್ವಲ್ಪ ಈ ದಿವಸ ಕಹಿ ಘಟನೆ ನಡೆಯುವ ಸಾಧ್ಯತೆ ಇದೆ, ಹುಷಾರು. ಸ್ವಲ್ಪ ಆಪತ್ತಿನ ಲಕ್ಷಣ ಸೂಚಿಸ್ತಾ ಇದೆ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಅದು ತುಂಬ ಸಹಾಯವಾಗುತ್ತೆ. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪ ಭಿನ್ನಾಭಿಪ್ರಾಯ ಸೂಚಿಸ್ತಾ ಇದೆ, ಸಣ್ಣ ಪ್ರಮಾಣದಲ್ಲಿ. ಅಷ್ಟೇನು ಬಾಧಿಸೋದಿಲ್ಲ, ಯೋಚನೆ ಮಾಡಬೇಡಿ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ, ಹೆಚ್ಚಿನ ಓಡಾಟವನ್ನು ಸೂಚಿಸ್ತಾ ಇದೆ. ಮತ್ತು ಸ್ನೇಹಿತರು ಬಂಧುಗಳ ಸಹಾಯ ಸಹಕಾರ ನಿರೀಕ್ಷೆ ಮಾಡಬಹುದು. ಈ ದಿವಸ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ನೀವು ಕೂಡ ಅಮ್ಮನವರ ಪ್ರಾರ್ಥನೆ, ಗಣಪತಿ ಪ್ರಾರ್ಥನೆ ಎರಡೂ ಮಾಡಿ. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಚೆನ್ನಾಗಿದೆ. ಮುಖ್ಯವಾಗಿ ಸಹೋದರರು, ಸೇವಕರು ಇಂಥವರಿಂದ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಪೆಟ್ರೋಲಿಯಂ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಚೆನ್ನಾಗಿದೆ. ನಿಮಗೆ ಸ್ವಲ್ಪ ಸಾಲದ ಲಕ್ಷಣ ಸೂಚಿಸ್ತಾ ಇದೆ, ಅದರ ಹೊರೆಯಾಗಬಹುದು. ಅಥವಾ ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ತೊಡಕುಗಳು, ಕೋರ್ಟು ಕಚೇರಿ ಇವುಗಳ ಅಲೆದಾಟ ಸ್ವಲ್ಪ ಇಬ್ಬಂದಿ ಆ ಸಾಧ್ಯತೆ ಇದೆ. ಹೆಣ್ಮಕ್ಳಿಗೂ ಅಷ್ಟೇ ಸ್ವಲ್ಪ ವ್ಯಯ, ಓಡಾಟ, ಅಲೆದಾಟ, ಹೈರಾಣಾಗ್ತೀರ. ಹೀಗಾಗಿ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸೋದು ಮರಿಬೇಡಿ. ಇನ್ನು ಮೀನರಾಶಿ, ಮೀನರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಕೆಲಸ, ಹೆಚ್ಚಿನ ಲಾಭ ಗಳಿಕೆಗೆ ಅವಕಾಶ ಇದೆ. ಹಾಲು ಹೈನು ಕ್ಷೇತ್ರಗಳಲ್ಲಿ ತುಂಬ ಲಾಭದಾಯಕವಾಗಿದೆ. ವಸ್ತ್ರ, ಹೂವಿನ ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿದೆ. ಮುಖ್ಯವಾಗಿ ಸ್ನೇಹಿತರಿಂದ ತುಂಬ ಅನುಕೂಲ, ಆಪ್ತತೆ ಹೆಚ್ಚಾಗುತ್ತೆ, ಹೊಸಬರು ಪರಿಚಯ ಆಗ್ತಕ್ಕಂಥದ್ದು ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ನೀವು ಕೂಡ ಗಣಪತಿ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದಾದ ಮಂತ್ರ ಗಮನಿಸಿ. ಓಂ ಸುಖ ನಿಧಯೇ ನಮಃ ಗಣಪತಿ ಮಂತ್ರ ಹೇಳ್ಕೊಳ್ಳಿ, ಸಮಾಧಾನ ಸಿಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಹಾಗೂ 12 ರಾಶಿಗಳ ಜೊತೆಗೆ ವೀಕ್ಷಕರು ಕಳಿಸಿದ ಸಂದೇಶಗಳಿಗೆ ಪರಿಹಾರವನ್ನು ತಿಳಿಸಿಕೊಟ್ರಿ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.